ವಿನಂತಿ. ಎಲ್ಲರಿಗೂ ಜೈ ಭೀಮ್. ಮೊದಲನೇದಾಗಿ ಈ ಅನುಭವ ಕಥನದೊಳಗಡೆ ಇಳಿ ವಯಸ್ಸಿನವ್ರು ಅಂತಂದರೆ ಯಲ್ಲಪುರು ಬೆಡದು ಸರ್ ಅಂತವರು, ಸುರೇಂದರ್ ಸರ್ ಅಂತವರು, ಪಡಿರಾಜ್ ಸರ್ ಅಂತವರು, ಇಲ್ಲ ಸುಳಿಬಾಯಿ ಸರ್ ಅಂತವರು ಅನುಭವ ಕಥನ ಮತ್ತು ಅವರ ಅನುಭವಗಳನ್ನು ಹೇಳಿದ್ರೆ ನಮ್ಮಂಥ ಯುವಕರಿಗೆ ಮಾದರಿ ಆಗ್ತಿರ್ತೇನೋ. ಆದರೆ 28-29 ವಯಸ್ಸಿನ ನನಗೆ ನನ್ನ ಅನುಭವಗಳನ್ನು ಹೇಳ್ಕೊಳ್ಳಿ ಅಂತ ಗೋಷ್ಠಿಯಲ್ಲಿ ಆಗಿರ್ಕೊಂಡು ಒಂದು ಕಡೆ ಮುಜುಗರ ಮತ್ತು ಒಂದು ಕಡೆ ಖುಷಿನೇ ಇದೆ. ನಾನು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿ ನಂದಕುಮಾರ್ ಅಂತೇಳಿ. ನಾನು ಮೂಲತಃ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೆರೆ ಗ್ರಾಮದವನು. ನಾನು ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡೆದುಕೊಳ್ಳಿ ಅಂದರೆ ಬಾಲ್ಯದ ಅನುಭವಗಳು ಸಾಕಷ್ಟಿವೆ. ಆದರೆ ನಾನು ಉನ್ನತ ಶಿಕ್ಷಣಕ್ಕೆ ತೆರೆದುಕೊಂಡ ತರುವಾಯದಲ್ಲಿ ಅಂಟಚುರುಳಿಕೆ ಸಮುದಾಯದಿಂದ ಬಂದಂಥ ನಾನು ಅನುಭವಿಸಿದಂಥ ಸಂಕಟಗಳನ್ನು ಮತ್ತು ಅಥವಾ ನೋವುಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ಇದಕ್ಕೆ ಅವಕಾಶ ಆಗಿದೆ ಅಂತ ನಾನು ಭಾವಿಸ್ತೀನಿ. ಅಂದರೆ ಇವತ್ತಿಗೂ ಕೂಡ ಪ್ಯೂರಲಿಸಮ್ ಜೀವಂತವಾಗಿರುವಂಥ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೇರೆ ಗ್ರಾಮದಿಂದ ಬಂದ ನಾನು ಆರಂಭದಲ್ಲಿ ಗುಲ್ಬರ್ಗಾದಲ್ಲಿ BEd ಮಾಡುವಾಗ ನನ್ನ ಗುರುಗಳು ಈಗಿನ ಮಾರ್ಗದರ್ಶಕರಾದಂಥ ಡಾಕ್ಟರ್ ಅಪ್ಪಿಗೆ ಸೋಮಶೇಖರ್ ಸರ್ ಅವರ ಭಾಷಣ ಕೇಳಿ ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ನಾನು ಪ್ರವೇಶ ಪಡ್ಕೊಳ್ಬೇಕು, ಅಲ್ಲಿ ಓದಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ತಾಳಿದಂಥವನು. ತರುವಾಯದಲ್ಲಿ ಪ್ರವೇಶವನ್ನು ಪಡ್ಕೊಂಡ ನಂತರದಲ್ಲಿ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥ ವಾತಾವರಣ, ಅಲ್ಲಿನ ಓದು, ಬೇರೆ ಬೇರೆ ಆಲೋಚನೆ ಉಳ್ಳಂಥವ್ರು ಮತ್ತು ಬೇರೆ ಬೇರೆ ಇಂಟೆಲೆಕ್ಚುವಲ್ ಮೈಂಡ್ಗಳ ಜೊತೆ ಒಡನಾಟ ಹೆಚ್ಚಾಯಿತು. ಮತ್ತು ನಿಮ್ಮೊಟ್ಟಿಗೆ ನಾನು ಮಾತಾಡ್ತಾರೆ ಏನು ಅಂದರೆ, ನನ್ನ ವಿಶ್ವವಿದ್ಯಾಲಯ ನನ್ನ ಇವತ್ತು ಕ್ರಿಮಿನಲ್ ಅಂತೇಳಿ ಸೊಸೈಟಿಗೆ ಪರಿಚಯ ಮಾಡಿಸಿದೆ. ಈ ವೇದಿಕೆ ನನ್ನ ನಿಮ್ಮ ಅನುಭವಗಳ ಮೂಲಕ ಸಮಾಜದ ಒಳಗಡೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನು ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ, ನೀವು ಯಾಕೆ ವಿಶ್ವವಿದ್ಯಾಲಯದ ದೃಷ್ಟಿಯಲ್ಲಿ ಕ್ರಿಮಿನಲ್ ಆದ್ರಿ ಅನ್ನೋದನ್ನು ನಾನು ನನ್ನೊಂದೆರಡು ಮಾತುಗಳಲ್ಲಿ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಮೊದಲನೇದಾಗಿ ಬಹುಶಃ ನನ್ನ ಅನುಭವಗಳಿಗೂ ಮತ್ತು ನಿಮ್ಮ ಅನುಭವಗಳಿಗೆ ಏನು ಭಾಳ ವ್ಯತ್ಯಾಸಗಳೇನಿರಲ್ಲ. ನೀವು 4 FIR ಹಾಕಿದ್ರೆ ಸೇಮ್ ನನ್ನ ಅನುಭವ ನಿಮ್ಮ ಅನುಭವ ಒಂದೇನೆ. ಸದ್ಯಕ್ಕೆ ನನ್ನ ಮೇಲೆ ಇರೋದು 4 FIRಗಳು. ಅದು ಬೇರೆ ಯಾರು ಮಾಡಿದ್ದಲ್ಲ, ನನ್ನ ಕೇಂದ್ರೀಯ ವಿಶ್ವವಿದ್ಯಾಲಯ ನನಗೆ ಕೊಟ್ಟಂಥ ಉಡುಗೊರೆಗಳು. ನನ್ನನ್ನು ಡಾಕ್ಟರೇಟ್ ಪದವಿ ಕೊಟ್ಟು ಸೊಸೈಟಿಗೆ, ಸಮುದಾಯಕ್ಕೆ ಕೆಲಸ ಮಾಡಿ ಅಥವಾ ಒಳ್ಳೆ ಓದುಗ, ಕವಿನೋ ಮತ್ತೊಂದು ಬರಹಗಾರನಂತನೋ ನಾಗರಿಕನಾಗಿ ಪರಿಚಯ ಮಾಡಬೇಕಾದಂಥ ವಿಶ್ವವಿದ್ಯಾಲಯ 4 FIRಗಳನ್ನು ಹಾಕಿ ನನ್ನನ್ನು ಕ್ರಿಮಿನಲ್ ಅಂತಾಗೇನೆ ಪರಿಚಯ ಮಾಡಿಸಿದ್ರು. ಆ FIRಗಳು ಯಾಕಾದವು ಅನ್ನೋದನ್ನ ಕೇಳಿದ್ರೆ ತಾವು ಕೂತು ಭಾಳ ಆಶ್ಚರ್ಯ ಆಗ್ತೀರಿ. ಭಾಳ ನಾನೇನು ವಿಶ್ವವಿದ್ಯಾಲಯದ ಒಳಗಡೆ ಗಾಂಜಾ ಸೇರೋದಾಗಲಿ, ಹುಡುಗಿಯರನ್ನ ಫ್ಲರ್ಟ್ ಮಾಡೋದಾಗಲಿ ಅಥವಾ ಅನೈತಿಕ ಚಟುವಟಿಕೆಗಳಂತ ನೀವೇನು ಕರಿತೀರಿ ಆ ಥರದ ಯಾವ ಕಾರ್ಯಗಳು ಮಾಡಿಲ್ಲ. ಮಾಡಿರೋದೇನು ಅಂತಂದರೆ, ಆರಂಭದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯವನ್ನು ಕೇಂದ್ರೀಕರಣಗೊಳಿಸ್ತಾ ಇದ್ರು. ಅಂದರೆ ಕೇವಲ ಒಂದು ಧಾರ್ಮಿಕ ಚಟುವಟಿಕೆಗಳನ್ನು, ಹೋಮ ಹವನಗಳನ್ನು ಮಾಡೋದಾಗಲಿ, ರಾಮನ ಜಪ ಮಾಡೋದಾಗಲಿ, ಮತ್ತು ದಲಿತ ಮೈನಾರಿಟಿ OBC ವಿದ್ಯಾರ್ಥಿಗಳನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು DSW ಆದಂಥವರು ಮತ್ತು ಕುಲಪತಿಗಳಾದಂಥವರು ರೂಪಿಸುವಂಥ ಕಾನೂನುಗಳು ನನ್ನ ಗಮನಕ್ಕೆ ಬಂದಾಗ ವಿದ್ಯಾರ್ಥಿಗಳನ್ನು ಒಡಗೂಡಿ ಅದನ್ನು ವಿರೋಧಿಸಿದ ಕಾರಣಕ್ಕಾಗಿಯೇ ಆಗಿರುವಂಥವು. ಮೊದಲಿಗೆ FIR ಆದಾಗ ನಾನು ಭಾಳ ವಿಚಲಿತನಾಗಿದ್ದೆ. ಒಂದು FIR ಆದಾಗ ವಿಶ್ವವಿದ್ಯಾಲಯದ ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡಿ ಹೊರಗಡೆಯಿಂದ ಪ್ರಗತಿಪರ ಸಂಘಟನೆಗಳು ಒಂದು ಹೋರಾಟ ಮಾಡಿದಾಗ ಇದಕ್ಕೆಲ್ಲ ಕುಮ್ಮಕ್ಕು ಇವನಿದೆ, ಇವನು ಒಂದು ಕಾರಣ ಅಂತೇಳಿ ನನ್ನ ಮೇಲೆ ಒಂದು FIR ಹಾಕಿದ್ರು. ನಾನು ಯಾಕೆ ಮೊದಲನೇ FIRಗೆ ವಿಚಲಿತನಾದೆ ಅಂತಂದರೆ, ನಮ್ಮವ್ವ ನಮ್ಮಪ್ಪ ಇವತ್ತಿಗೂ ಕೂಡ ಒಂದು 100 ರೂಪಾಯಿ ಸಲುವಾಗಿ ಕೂಲಿಗೆ ಹೋಗ್ತಾರೆ ಊರಾಗ. ಅದೇ ಸದಿ ತೆಗಿಯೋಕ್ಕೋ, ಕವಳಿಗೆ ಸದಿ ತೆಗಿಯೋಕ್ಕೋ, ಮತ್ತೊಂದು ಗೋಂಡಿ ಕೈ ಕೆಲಸಕ್ಕೆ ಹೋಗುವಂಥವ್ರು ಮತ್ತು ಅಂಟಚುರುಳಿ ಸಮುದಾಯದಿಂದ ಉನ್ನತ ಶಿಕ್ಷಣಕ್ಕಾಗಿ ವಲಸೆ ಬಂದಂಥ ನನಗೆ ಮೊದಲೇ FIR ಭಾಳ ವಿಚಲಿತ. ಅಂದರೆ ಕೋರ್ಟ್ ಕೇಸ್ ಆಯಿತು ಅಂದ್ರೆ ನೌಕರಿ ಸಿಗಲ್ಲ, ಬೇರೆ ಬೇರೆ ರೀತಿ ಕೋರ್ಟಲ್ಲಿ ತಿರುಗಾಡಬೇಕು ಅನ್ನುವ ಅನೇಕ ಭಯಗಳು ನನಗೆ ಎದುರಾದವು. ಅಂದರೆ FIR ಪಾರಾಗುವ ಬಗ್ಗೆ ಏನು? ನಾನು ನಂತರದಲ್ಲಿ FIR ನಂತರದಲ್ಲಿ DSSನ ಎಲ್ಲ ಲೀಡರ್ಗಳ ಮನೆಗಳ ಬಾಗಿಲು, ಪ್ರಗತಿಪರ ಉಳ್ಳಂಥ ಎಲ್ಲರ ಮನೆಗಳ ಬಾಗಿಲು ಮತ್ತು ಅನೇಕ ಲೀಡರ್ಗಳ ಮನೆ ಬಾಗಿಲನ್ನು ಕಾಯಿದೆ. ಸರ್ ನನ್ನ ಮೇಲೆ FIR ಆಗಿದೆ, ಸರ್ ನನ್ನ ಮೇಲೆ FIR ಆಗಿದೆ, ಯಾಕೆ ಮಾಡಿದ್ರು ಏನು ಅಂತ ಅನೇಕ ರೀತಿಯ ಉತ್ತರಗಳು ನನಗೆ.
ನಾನು ಈ ಅನುಭವದಲ್ಲಿ ಕಂಡುಕೊಂಡದ್ದು ಏನು ಅಂತಂದ್ರೆ ಅನೇಕ ಲೀಡರ್ ಅಂದರೆ ಸಂಘಟನೆಗಳು ಸಮುದಾಯ ಪ್ರಜ್ಞೆ ಉಳ್ಳವರಲ್ಲಿ ಕೂಡ ಏನಾಗ್ಬಿಟ್ಟಿದೆ, ಅನೇಕ ಅನುಮಾನಗಳು, ಅಪನಂಬಿಕೆಗಳು, ಸ್ವಪ್ರತಿಷ್ಠೆಗಳು, ಮತ್ತೆ ಈ ತರದ ಆಲೋಚನೆ ಉಳ್ಳಂತ ವಿದ್ಯಾರ್ಥಿಗಳು ಕೂಡ ತಮ್ಮ ಅಡಿಯಲ್ಲೇ ಇರಬೇಕು ಅನ್ನೋ ಆಲೋಚನೆ ಉಳ್ಳಂತವರೇ ಜಾಸ್ತಿ. ಇವರೆಲ್ಲರೂ ಕನ್ವಿನ್ಸ್ ಮಾಡೋದು ಹೆಂಗೆ? ಸರ್, ನಾವು ಹೋರಾಟ ಮಾಡೋದು ಯಾವ ಕಾರಣಕ್ಕಾಗಿ ಅಂತಂದ್ರೆ ಕೇಂದ್ರ ವಿಶ್ವವಿದ್ಯಾಲಯಗಳ ಕುಲಪತಿಗಳನ್ನ ನೇರವಾಗಿ ಕೇಳಿದ್ವಿ. ಸರ್, SC/ST ವಿದ್ಯಾರ್ಥಿಗಳ ರಿಸರ್ವೇಶನ್ ವೈಲೇಷನ್ ಆಗಿದೆ, ಇದು ಸಂವಿಧಾನ ಬಾಹಿರ, ಇದರ ದಯವಿಟ್ಟು ತಾವು ತಿಳ್ಕೊಳ್ಬೇಕು ಅಂತ ಕುಲಪತಿಗಳಿಗೆ ನಾವು ಪತ್ರ ಕೊಟ್ರೆ, ಹೌದು ಆಗಿದೆ, ಏನೀಗ, ಹೌದು ಆಗ್ಯದ ಏನೀಗ ಅನ್ನುವ ಪ್ರಶ್ನೆಯನ್ನು ಕುಲಪತಿಗಳು ನಮ್ಗೆ ಕೇಳ್ತಾರೆ. ಇದನ್ನ ಎದುರುಗಳು ಸರ್ ಈ ಥರ ಆಗ್ತಾ ಇದೆ, ಇಲ್ಲ ಸರ್ಕಾರ ಮೇಲೆ ಅವ್ರದೇ ಏನು ಮಾಡೋಕ್ಕಾಗಲ್ಲ, ಇಲ್ಲ ಎದುರುಗೊಳ್ಬೇಕು, ಏನು ಮಾಡೋಕ್ಕಾಗಲ್ಲ. ಸರಿ, ಮುಂದುವರೆದಾಗ ಇನ್ನೇನು ಮಾಡ್ಬೋದು? ನಾನು ಬೆಂಗಳೂರು ಹೋಗಿ ಆ ನಂತರದಲ್ಲಿ ಬರಗೂರು ಸರ್ ಅಂತವ್ರಿಗೆ ಮತ್ತೆ ಬೇರೆ ಬೇರೆ ಆಲೋಚನೆ ಎಲ್ಲರಿಗೂ ಒಂದು ಕಡೆ ಕೂಡಿಸಿ, ಸರ್ ನಮ್ಮ ವಿಶ್ವದಲ್ಲಿ ಹಿಂಗೆ ನಡೀತಾ ಇದೆ, ನನ್ನ ಮೇಲೆ FIR ಹಾಕಿದ್ದಾರೆ ಒಂದು, ಸರ್ ದಯವಿಟ್ಟು ನಾವೆಲ್ಲರೂ ಒಂದು ಕಡೆ ಸೇರಿ, ನನಗಾಗಿ ಅಂತಲ್ಲ, ಅಲ್ಲಿ ಅನೇಕ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ. ಒಂದು ಹುಡುಗಿ, ಕೇರಳದಿಂದ ಬಂದಂಥ ಒಂದು ಹುಡುಗಿ ನೇರವಾಗಿ ವಿಶ್ವವಿದ್ಯಾಲಯಗಳಿಗೆ ಶಿಕ್ಷಣವನ್ನು ಧಾರ್ಮಿಕರಣಗೊಳಿಸೋದು, ಕೇಸರೀಕರಣಗೊಳಿಸೋದನ್ನ ನಾನು ವಿರೋಧಿಸ್ತೀನಿ ಅಂತೇಳಿ ಪ್ರಶ್ನೆ ಮಾಡಿದ್ದಕ್ಕೆ ವಿಶ್ವವಿದ್ಯಾಲಯ ಒಂದು ನೋಟಿಸನ್ನು ರಿಲೀಸ್ ಮಾಡಿತು, ಅವರನ್ನು ಸಸ್ಪೆಂಡ್ ಮಾಡಿತು. ಸಸ್ಪೆಂಡ್ ಮಾಡಿದ ಲೆಟರ್ ಒಳಗಡೆ ಏನಿತ್ತು ಅಂತ ಆ ಸಸ್ಪೆಂಡ್ ಮಾಡಿದ ಲೆಟರ್ ಅಲ್ಲಿ ಏನಿತ್ತು ಅಂತಂದ್ರೆ, ನೀನು ಕಾಂಪ್ರಮೈಸಿಂಗ್ ಪೊಸಿಷನ್ ಅಲ್ಲಿ ಸಿಕ್ಕಿದೆಯಾ, ಆ ಕಾರಣಕ್ಕಾಗಿ ನೀನು ಸಸ್ಪೆಂಡ್ ಮಾಡಿದ್ದೀವಿ ಅಂತ. ಬಹುಶಃ ಕುಲಪತಿಗಳು ಕುಲಸಚಿವರಿಗೆ ತನ್ನ ಮಗಳು ಬಹುಶಃ ಅವ್ರ ವಯಸ್ಸಲ್ಲಿ ಇರಬೇಕು, ತನ್ನ ಮಗಳಿಗೂ ಕೂಡ ಪತ್ರ ಬರೀತಿದೆ, ನನಗಂತೂ ಗೊತ್ತಿಲ್ಲ. ಈ ತರದ ಪತ್ರಗಳನ್ನು ವಿರೋಧಿಸಿ ರಾತ್ರಿ 2 ಗಂಟೆಗಳ ಕಾಲ ಕುಲಪತಿಗಳ ನಿವಾಸದ ಮುಂದೆ ನಾವು ಹೋರಾಟ ಮಾಡಿದ್ವಿ. ಪ್ರಾಧ್ಯಾಪಕರಾದವರು ಎಲ್ಲರೂ ನಮ್ಮನ್ನ ಬೂಟ್ ಕಾಲ ದಾಟ್ಕೊಂಡು ಹೋಗ್ತಾ ಇದ್ರೆ ಹೊರತು, ಇಲ್ಲ ನಾವು ಅದನ್ನು ವಾಪಸ್ ತಗೊಳ್ತೀವಿ, ಏನಾಗಿದೆ ಸೌಜನ್ಯಕ್ಕಾದರೂ ಕೇಳುವ ವ್ಯವಧಾನ ತೋರಲೇ ಇಲ್ಲ. ಆ ಹೋರಾಟದ ಕಾರಣಕ್ಕಾಗಿ ನಮ್ಮನ್ನ ಹೆಂಗ್ ಹತ್ತಿಕ್ಕಿದ್ರು ಅಂತಂದ್ರೆ, ಪೊಲೀಸರನ್ನ ಕರೆದು, ನಿಮ್ಮ ಮೇಲೆ ಮೊದಲೇ FIR ಅದ, ನೀನು ಯಾಕೆ ಬರ್ತಿಲ್ಲಿ, ನೀನು ನಡಿ ಅಂತೀಯ ನಮ್ಮನ್ನೆಲ್ಲ ಬೆದರಿಸಿದ್ರು. ಕೇಳಿದ ಒಂದು ಮಾತ್ರ ಅಂತಲ್ಲ, ನೇರವಾಗಿ ವಿಶ್ವವಿದ್ಯಾಲಯದೊಳಗಡೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡಕ್ಕೆ ಹೆಂಗೆ ಹೇಳ್ತಾರೆ ಅಂತಂದ್ರೆ, ನೀನು ABP ಜಾಯ್ನ್ ಆಗ್ಬೇಕು, ನೀನು RSS ಪ್ರಯೋಗ ಮಾಡಬೇಕು. ಎಲ್ಲರೂ ಬರ್ತಾರೆ, ನಮ್ಮ ಕುಲಪತಿಗಳು ಯೂನಿವರ್ಸಿಟಿ ನಡ್ತಾರೆ, ಅವರು ಎಲ್ಲರೂ ಗೊತ್ತಿತ್ತು. ಇಲ್ಲ ನಮ್ಮಲ್ಲಿ ಪರೇಡ್ ನಡೀತದೆ ಯೂನಿವರ್ಸಿಟಿ ಒಳಗಡೆ, ವಿಶ್ವವಿದ್ಯಾಲಯದ ಒಳಗಡೆ ನಡಿಬಾರ್ದು, ಪರೇಡ್ ನಡೀತದೆ, ಎಲ್ಲರೂ ಮಾತಾಡೋರು. ಆದರೆ ಅದನ್ನು ದಾಖಲೆ ಕೊಡೋರು ಯಾರು? ನಡೀತದೆ ನಿಜ, ಹೊರಗಡೆ ನಾಗರಿಕರಿಗೆ ತಿಳಿಸೋರು ಯಾರು? ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದು ವಾಕ್ ಹೋಗಿ ಅವ್ರು ಪರೇಡ್ ಮಾಡ್ತಿರ್ತಕ್ಕಂಥ ಅವಳೇ ನೀಟಾಗಿ ನಿಂತ್ಕೊಂಡು ಮಿಲಿಟರಿ ಪರೇಡ್ಗಿನ ಆದು ಶಿಸ್ತು ಬಾರಿ ಮಾಡ್ತಾ ಇದ್ರು. ನಾನು ನಿಂತೆ ನೀಟಾಗಿ ವಿಡಿಯೋ ಮಾಡಿದೆ. ವಿಡಿಯೋ ಮಾಡಿದ ತಕ್ಷಣ ಆ ನಂತರದಲ್ಲಿ ಗೊತ್ತಾಯಿತು ಇದು RSS ಎಲ್ಲರೂ ಅಂದರೆ, ನಾನು ಯಾರು ಹೇಳಿದೆ ಎಲ್ಲ ಕಡೆ ವೈಯಕ್ತಿಕವಾಗಿ ಸೌಕಾರ್ಯವಾದಿಗಳಿಗೆ ನಾನು ವೈಯಕ್ತಿಕವಾಗಿ ವಾಟ್ಸಪ್ ಆಗಿದೆ. ಗೊತ್ತಿಲ್ಲ ಅವ್ರಿಗೆ ಏನು ಅನಿಸ್ತು ಏನೋ, ಯಾರು ಕೂಡ ಅನ್ನುವ ಅಕ್ಷರವೂ ಕೂಡ ಅದ್ರ ಕುರಿತಾಗಿ ಬರಲೂ ಇಲ್ಲ, ಮಾತಾಡಲೂ ಇಲ್ಲ. ನಾನು FIR ಕುರಿತಾಗಿ ಬಂದಾಗ ಕೂಡ ಎಲ್ಲರೂ ಬರೇ ಫೋನ್ ವ್ಯವಹಾರ ಮಾಡಿದ್ರು. ಯಾಕೆ ನೀವು ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಕೇಸ್ ಆಗ್ತಾ ಇದ್ರಿ, ಯಾಕೆ ನೀವು ಅದನ್ನು ಮಾಡ್ತಾ ಇದ್ರಿ ಅಂತೇಳಿ ಒಬ್ಬರೇ ಒಬ್ರು ಮುಂದೆ ಬಂದು ಕೇಳುವ ಧೈರ್ಯನೂ ಮಾಡಲಿಲ್ಲ. ನಾನು ಈ ಕ್ಷಣದಲ್ಲಿ ನೆನೆಸಲೇಬೇಕು. ಆ ನಂತರದಲ್ಲಿ ಹಿರಿಯ ಹೋರಾಟಗಾರರು DC ಸಾಗರ್ ಸರ್ ಅವರು ಭೇಟಿಯಾಗಿ, ಇಲ್ಲಿ ಆಗಲೇ ಕಿನ್ನೇಲೆ ಮಾಡಂತಿದ್ರು, ಆಮೇಲೆ ಪಿ ಸರ್ ಅಂತವ್ರು, ಈ ಥರ ಅನೇಕ ಒಂದಿಷ್ಟು ಆಲೋಚನೆಗಳು ಅಂತ ಒಂದು ಕಡೆ ಸೇರಿಲ್ಲ. ವಿಶ್ವವಿದ್ಯಾಲಯದೊಳಗಡೆ ಇದೆಲ್ಲ ಜಾಸ್ತಿ ಆಗಿದೆ, ನಾವೆಲ್ಲರೂ ಅದಕ್ಕೆ ಅದನ್ನು ಕೋಮುವಾದವನ್ನು ನಡೆಸಲಿಕ್ಕೆ ಒಂದು ಸಿದ್ಧ ಆಗಬೇಕು ಅಂತೇಳಿ ಹೋರಾಟದ ಒಂದು ರೂಪರೇಷೆಗಳನ್ನು ತಯಾರು ಮಾಡಿದ್ರು. ನಾವು ಒಂದು ಕಡೆ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರೆ ನಮ್ಮದೇ ವಿಶ್ವವಿದ್ಯಾಲಯದೊಳಗಡೆ ಇನ್ನೊಂದು ಲಾ ಡಿಪಾರ್ಟ್ಮೆಂಟ್ ಒಳಗಡೆ ಹೋಮ ಮಾಡ್ತಾ, ಸರಸ್ವತಿ ಪೂಜೆ ಮಾಡ್ತಾ ಗಾಯತ್ರಿ ಮಂತ್ರವನ್ನು ಹೇಳ್ತಾ ಇದ್ರು. ಇದನ್ನು ಕುಲಪತಿಗಳು ಕುಲಸಚಿವರು ಮುಂದಿಂತೆ ಮಾಡಿರುವಂಥದ್ದು. ನಾವು ಆರ್ಗನೈಸ್ ಮಾಡ್ತಾ ವಿದ್ಯಾರ್ಥಿಗಳ ಜೊತೆ ಒಡನಾಟ ಆಡ್ತಾ ಒಂದಿಷ್ಟು
ವಿಚಾರ ಮಾಡೋಣ, ಇವ್ರ ವಿರುದ್ಧ ಏನು ಮಾಡ್ಬೋದು ಅಂದರೆ ಟೋಟಲ್ 1 ತಿಂಗಳ ಒಳಗಡೆ ಮೈನಾರಿಟಿ ದಲಿತ್ ಹುಡುಗರನ್ನ ಸಣ್ಣ ಪುಟ್ಟ ಸಂಗತಿಗಳಿಗೆ ಕಾರಣಗಳನ್ನು ನೀಡಿ 45 ವಿದ್ಯಾರ್ಥಿಗಳನ್ನು ಸಸ್ಪೆಂಡ್ ಮಾಡಿದರು. ಸೊ ಹಿಂಗಾದ್ರೆ ಸರಿ ಆಗಲ್ಲ. ನಾವೆಲ್ಲರೂ ಒಗ್ಗೂಡಿ ಒಂದು ಸಂಘಟನೆ ಮೂಲಕ ನಾವು ಎದುರಿಸ್ಬೇಕು ಅಂತಂದಾಗ ನಾವೆಲ್ಲರೂ ಕುಂತ್ಕೊಂಡು ಆಲೋಚನೆ ಮಾಡಿದ್ದೇನು ಅಂದರೆ ಅಂಬೇಡ್ಕರ್ ಸ್ಟೂಡೆಂಟ್ ಅಸೋಸಿಯೇಷನ್ ಮಾಡೋಣ. ಅದನ್ನ ವೈಡ್ ಆಗಿ ಬೇರೆ ಬೇರೆ ಯೂನಿವರ್ಸಿಟಿಗಳ ಸಂಪರ್ಕಗಳು ತಗೊಂಡು ರಾಷ್ಟ್ರ ಮಟ್ಟದಲ್ಲಿ ಒಯ್ಯಲಿಕ್ಕೆ ಸಾಧ್ಯನಾ ಅಂತ ಆಲೋಚನೆ ಮಾಡಿ ಸೆಲೆಕ್ಟೆಡ್ ಗೆಳೆಯರು ಏನು ಅಂದರೆ ನಾವು SU ಹೋದ್ವಿ, ಹೈದರಾಬಾದ್ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ರೋಹಿತ್ ವೈಮಲ್ನ ಅನುಭವ ಅಥವಾ ಅವ್ರ ಕಥನವನ್ನು ಕೇಳಿದ್ವಿ. ಬಟ್ ಓದಿದ್ವಿ, ಬಟ್ ಮೂಲವಾರ ನೋಡಕ್ಕೆ ಹೋದಾಗ ಭಾಳ ಜನ ಏನಂತಾರೆ ಇಲ್ಲ ರೋಹಿತ್ ವೈಮಲ್ ಸಾಹೇಬರಾಗಿತ್ತು, ನಮ್ಮ ದಾರಿ ಅದಲ್ಲ ಅಂತ ಭಾಳ ಜನ ನಾನು ಮಾತಾಡಿದ್ದುಂಟು. ಆದರೆ ವೈಯಕ್ತಿಕವಾಗಿ ಅವನು ಅನುಭವಿಸಿದ ಸಂಕಟ ನನಗೆ ಬಂದ ಸಂದರ್ಭದಲ್ಲಿ ನನಗೆ ಗೊತ್ತಾಗಿದ್ದು ಹೌದು ಯಾಕೆ ರೋಹಿತ್ ವೈಮಲ್ ಆ ದಾರಿ ಆಯ್ಕೆ ಮಾಡಬೇಕಾಗಿ ಬಂತು ಅನ್ನೋದನ್ನ ನನ್ನ ಅನುಭವಕ್ಕೆ ಬಂದದ್ದು. ಹೀಗೆ ಹುಡುಗರ ಜೊತೆ ಗ್ಯಾದರ್ ಆಗಿ ಮಾತಾಡ್ತಾ ಯಾಕೆ ಆರ್ಗನೈಸ್ ಮಾಡೋದು ಅಲ್ಲಿಂದ ಬಂದ ನಂತರದಲ್ಲಿ ಒಂದು ಮೀಟಿಂಗ್ ಅದು ನಾನೆಲ್ಲೋ ಫೇಸ್ಬುಕ್ಕಲ್ಲೋ ಎಲ್ಲೋ ಒಂದು ಕಡೆ ಓದಿದ್ದು ನೆನಪು, ನನ್ನ ಸ್ವಂತ ಹೇಳಿಕೆ ಅಲ್ಲ ಅದು. ಅದೇನು ಅಂದರೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೂ ಮತ್ತು ಪುರುಷರ ಶೌಚಾಲಯಕ್ಕೂ ಏನು ವ್ಯತ್ಯಾಸ, ಯಾಕೆ ಅಂದರೆ ನಾವು ಫೆಮಿನಿಸಮ್ ಬಗ್ಗೆ ಮಾತಾಡಾಗ ಅಥವಾ ಅಂಬೇಡ್ಕರ್ ಪ್ರತಿ ಶುಕ್ರವಾರ ಗ್ಯಾದರ್ ಆಗಲ್ಲ ಚರ್ಚೆ ಮಾಡಿ ರಿಲೇಷನ್ ಕ್ಯಾಸ್ಟ್ ಆಗಲಿ ವೇಟಿಂಗ್ ಫಾರ್ ವೀಸಾ ಆಗಲಿ ಈ ಥರದ ಬೇರೆ ಬೇರೆ ಪುಸ್ತಕಗಳಿಟ್ಟು ಚರ್ಚೆ ಮಾಡೋ ಸಂದರ್ಭದಲ್ಲಿ ಫೆಮಿನಿಸಮ್ ಹಿನ್ನೆಲೆಯಿಂದ ಬಂದಂಥ ಸಂದರ್ಭದಲ್ಲಿ ನಾವು ಇದನ್ನು ತಾರ್ಕಿಕವಾಗಿ ಚರ್ಚೆ ಮಾಡ್ತಾ ಇದ್ವಿ. ಆಗ ನಾನು ಎದ್ದಿದ್ದಿಲ್ಲ, ಭಾಳ ದೊಡ್ಡ ದೊಡ್ಡ ಉದಾಹರಣೆಗಳಿಗೆ ನಾವು ತೆರ್ಕೊಂಡ್ರೆ ಅರ್ಥ ಆಗಲಿಲ್ಲ. ಬಹುಶಃ ಈ ಪುರುಷರ ಶೌಚಾಲಯಗಳು ಮಹಿಳೆಯರು ಬಿಡಲ್ಲ, ಅಯ್ಯಪ್ಪ ಸ್ವಾಮಿ ಟೆಂಪಲ್ ಹಾಗೂ ಪುರುಷ ಮಹಿಳೆಯರು ಬಿಡಲ್ಲ, ಬಹುಶಃ ಎರಡಕ್ಕೂ ವ್ಯತ್ಯಾಸ ಇಲ್ಲ. ಸೊ ಹಂಗಾಗಿ ಮಹಿಳೆಯರ ಅವಶ್ಯಕತೆ ಇಲ್ಲ ಅನ್ನುವ ರೀತಿಯ ಒಂದು ತಾರ್ಕಿಕ ಈ ಥರದ ಚರ್ಚೆಗಳು ಬಂದವು. ಅದಾದ ವಾರದಲ್ಲೇ ಇಫ್ತಾರ್ ಕೂಟ ಬಂತು. ಇಫ್ತಾರ್ ಕೂಟಕ್ಕೆಲ್ಲ ಗೆಳೆಯರು ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೌಹಾರ್ದಯುತವಾಗಿ VC ಅವ್ರು ಪರ್ಮಿಷನ್ ಕೊಡಲ್ಲ ಅಂದರು. ನಮ್ಮ ಗೆಳೆಯರು ಮನೆಗೆಲ್ಲ ಬಂದು ಕರೆದ್ರು, ಇಲ್ಲ ನೀವು ಬಂದರೆ ಪರ್ಮಿಷನ್ ಕೊಡ್ತಾರ ಬರ್ರಿ ಅಂತ. ನಾವು ಹೋಗಿ ಹೇಳಿದ್ವಿ, ಧರ್ಮ ಯಾವುದೇ ಇರಲಿ ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾರೂ ಬರಲ್ಲ, ನೀವು ಪರ್ಮಿಷನ್ ಕೇಳ್ರಿ, ಕೊಡಲಿಲ್ಲ ಅಂದರೆ ನಾವು ಹೋಗಿ ಬರ್ತೀವಿ. ಯಾಕಂತಂದರೆ ನಾವು ಧಾರ್ಮಿಕ ಸಂಗತಿಗಳಿಗೆ ಸಂಬಂಧಪಟ್ಟ ಹಾಗೆ ಅಂಬೇಡ್ಕರ್ ಅಸೋಸಿಯೇಷನ್ ಯಾವತ್ತೂ ಬರಲ್ಲ, ಐಡಿಯಾಲಜಿಕಲ್ ಮಾತ್ರ ಇರ್ತೀವಿ ಅಂತೇಳಿ ಅವ್ರು ಆಮೇಲೆ ಕೊಡದೇ ಇದ್ದಾಗ ನಾವೆಲ್ಲರೂ ಹೋದ್ವಿ. ನೀವು ರಾಮನ ಹುಣ್ಣಿಮೆ ಮಾಡ್ತೀರಿ, ಹನುಮಾನ್ ಚಾಲೀಸ್ ಹೋಗ್ತೀರಿ, ಸರಸ್ವತಿ ಪೂಜೆ ಮಾಡ್ತೀರಿ, ಮತ್ತೊಂದು ಮಾಡ್ತೀರಿ, ಇಫ್ತಾರ್ ಕೂಟಕ್ಕೆ ಯಾಕೆ ಕೊಡಲ್ಲ ಅಂತ ಪ್ರಶ್ನೆ ಮಾಡಿದಾಗ ನಮಗೆ ಇಫ್ತಾರ್ ಕೂಟಕ್ಕೆ ಅವಕಾಶ ಕೊಟ್ಟರು. ಆ ಕೊಟ್ಟರೆ ಹಿಂದೆ ಅವ್ರದ್ದು ಹುನ್ನಾರನೂ ಇತ್ತು. ಅದಾದ ಇಫ್ತಾರ್ ಕೂಟ ಸಾಯಂಕಾಲ ಮಾಡಬೇಕು, ನಮಗೆ ಬೆಳಗ್ಗೆನೆ 6ಕ್ಕೆ ಒಂದು ನೋಟಿಸ್ ಬಂತು. ನಂದಕುಮಾರ್ ಚಪ್ಪಲಿ ಕದ್ದಿದ್ದಾನ, ಬಟ್ಟೆ ಬಿಸಾಡಿದಾನ, ಮತ್ತೆ ಅದಕ್ಕೆ ಮೊಹಮ್ಮದ್ ಆಸಿಫ್ ಅನ್ನೋನು ಹಲ್ಲೆ ಮಾಡಕ್ಕೆ ಹೋಗಿದ್ದ, ನೀವು ತನಿಖೆಗೆ ಬರಬೇಕು ಅಂತ. ನಾವು ಕಡೆಗಿರಲಿ ನಮಗೊಂದು ಪ್ರೇಮ ಪತ್ರ ಬಂತು ಹೋಗೋಣ ಅಂತೇಳಿ ಹೋದ್ವಿ. ಬೆಳಗ್ಗೆ 11 ಗಂಟೆಗೆ ತನಿಖೆ ಕರೆದ ಅವರು ಊಟ ತಿಂಡಿ ನೀರು ಏನಿಲ್ಲ ಅಂದ್ರೆ 3 ಗಂಟೆ ತನಿಖೆ. ನಮ್ಮನ್ನ ಪ್ರಶ್ನೆಗಳು ಹೆಂಗಿದ್ವು ಅಂತಂದ್ರೆ ಕಮಿಟಿ ಒಳಗಡೆ ಯಾವುದೋ ಪ್ರೊಕ್ಟರ್ ಕಮಿಟಿ ಅಂತ ಶಿಸ್ತು ಪಾಲನಾ ಸಮಿತಿ ಸರ್ ಅಂದ್ರೆ ನಂದಕುಮಾರ್ ನೀನು ಚಪ್ಪಲಿ ಕದ್ದಿದೆಯಾ? ನಾನು ಉತ್ತರ ಇಲ್ಲ ಸರ್. ಬಟ್ಟೆ ಕದ್ದಿದೆಯಾ? ಇಲ್ಲ ಸರ್. ಆರಂಭದಲ್ಲಿ ಅಂದ್ರೆ ಸರ್ ಅವ್ರು ಕೊಟ್ಟ ಕಂಪ್ಲೇಂಟ್ ಹೇಳ್ರಿ, ABVP ಅಧ್ಯಕ್ಷ ನರೇಂದ್ರ ಹುಡುಗ ಕೊಟ್ಟಂತ ಕಂಪ್ಲೇಂಟ್ ಹೇಳ್ರಿ ನಮ್ಮ ಮೇಲೆ, ನೀನು ಚಪ್ಪಲಿ ಮತ್ತು ಬಟ್ಟೆ ಕದ್ದಿದೆ ಅಂತ. ಮತ್ತೆ ಇನ್ನೊಬ್ರು ಅಬ್ದುಲ್ ಅನ್ನೋನು ಅವ್ನು ಹೊಡೆಯಕ್ಕೆ ಹೋಗಿದ್ದ, ನೀನು ಅವ್ನು ಮುಟ್ಟಿದ್ರೆ ಅಟ್ರಾಸಿಟಿ ಕೇಸ್ ಮಾಡ್ತೀನಿ ಅಂತ ಹೇಳಿದಿ ಅಂತ. ನಾನು ಹೇಳಿದ ಒಂದೇ ಮಾತು, ಈ ಕಂಪ್ಲೇಂಟ್ ಪೂರ್ವಕವಾಗಿ ನಿಮ್ಗೆ ಒಂದೇ ಒಂದು ಆಧಾರ ಸಿಕ್ಕರೆ ನೀವೇನೇ ಕ್ರಮ ಕೈಗೊಂಡ್ರು ಕೂಡ ನಾನು ಅದಕ್ಕೆ ಬಾಧ್ಯವಾಗಿರ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವರು ಇಲ್ಲ ನಿಮ್ಮ ಐಡಿಯಾಲಜಿ ಏನು ಸರ್, ಈ ಚಪ್ಪಲಿ ಕದ್ದಕ್ಕೂ ಐಡಿಯಾಲಜಿಗೆ ಸಂಬಂಧ ಇದೆಯಾ? ಇಲ್ಲ ಇಲ್ಲ, ಸೊ ಪ್ಲೀಸ್ ಸ್ಪೀಕ್ ಇನ್ ಇಂಗ್ಲೀಷ್, ಡೋಂಟ್ ಸೇ ಇನ್ ಕನ್ನಡ. ನಾನು ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ ಸರ್, ನಾನು ಸಂಶೋಧನೆ ಮಾಡ್ತಾರೆ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲ ಅಂದೆ. ಸರಿ ಚಪ್ಪಲಿ ಅಂದರೆ ನೀವು ನಿಮ್ಮ ಐಡಿಯಾಲಜಿ ಏನದು? ನನ್ನ ಐಡಿಯಾಲಜಿ ಅಂಬೇಡ್ಕರ್ ವಾದ ಸರ್. ನೀವು ಯೂನಿವರ್ಸಿಟಿ ಒಳಗಡೆ ಬೀಫ್ ತಿಂತೀರಿ ಅಂತ ತಿನ್ನಬಾರ್ದಲ್ಲ, ಸರ್ಕಾರ ಬ್ಯಾನ್ ಮಾಡಿದೆ ಅಂದರು. ಸರ್ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಾಳೆ ಒಂದು ನೋಟಿಸ್ ಹಾಕ್ರಿ, ಇನ್ಸೈಡ್ ದ ಕ್ಯಾಂಪಸ್ ಬೀಫ್ ತಿನ್ನಬಾರ್ದು ಅಂತ ಒಂದು ನೋಟಿಸ್ ಹಾಕ್ರಿ, ನಾನು ಬೀಫ್ ತಿನ್ನಲ್ಲ ಸರ್. ಅದಾಗಿ ಉತ್ತರ ಕೊಟ್ಟು ಬರೋದಕ್ಕಿಂತ ಮುಂಚಿತವಾಗಿಯೇ ಪೊಲೀಸ್ ಸ್ಟೇಷನ್ ಹೋಗಿದ್ರೆ ನಮ್ಮ ಮೇಲೆ ಇನ್ನೊಂದು FIR ಮಾಡೋದು. ಅದೇನು ಅಂದರೆ ಕೊಲೆ ಬೆದರಿಕೆ ಅಂತೇಳಿ. ನಾವು ಇದನ್ನು ಅರ್ಥಕೊಂಡು ನನಗೆ ನ್ಯಾಯ ಸಿಗೋವರೆಗೂ ಕೂಡ ನಾನು
ಹೇಳಲ್ಲ ಅಂತೇಳಿ 16 ಪತ್ರ ಬರೆದು ಕೊನೆಯ ಉತ್ತರ ಬರದೇ ಇದ್ದಾಗ ನಾನು ಉಪವಾಸ ಸತ್ಯಾಗ್ರಹ ಕುಂತೆ. 5 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಕುಂತೆ. ಅರೆ ಜೀವ ಇಟ್ಕೊಂಡು ನಾನು ಒಂಥರ ಅನಾಥ ಶವ ಥರ ಅಡುಗೆ ಮುಂದ್ಗಡೆ ಬಿದ್ದಾಗ ಪ್ರತಿ ಸಲ ಬೆಳಗ್ಗೆ 6ಕ್ಕೆ ಬಂದು ನಾನು ಗುರುಗಳು ಅಪ್ಪರ ಸೋಮಶೇಖರ ಸರ್ ಅಂದಪ್ಪ ಅಂತ ಎಬ್ಬಿಸಿದಾಗ ಕೂಡ ನನಗೆ ಆ ಕಣ್ಗಳಲ್ಲಿ ಮತ್ತೆ ಅದು ಹೆಣ್ಕರಿನ ಮಾತುಗಳು ಇದ್ವಲ್ಲ ಸರ್, ಆ ಸಂಕಟಗಾದ ಏನಪ್ಪ ನಾನು ಮಾಡ್ತಾರೋ ಸರಿನಾ, ಇದು ಯಾಕೆ ಬೇಕಿತ್ತು ನಮ್ಗೆ, ನನ್ನಿಂದ ಪಾಪ ನನ್ನ ಗುರುಗಳಿಗೆ ತೊಂದರೆ, ಇದನ್ನು ಪ್ರತಿ ಸಲ ನೋಡ್ಬೇಕಾಗಿ ಬಂತಲ್ಲ. ಅದಾದ ನಂತರದಲ್ಲಿ ಬಂದು ನನಗೆ ಪತ್ರ ಕೊಟ್ಟರೆ ಎಲ್ಲರೂ ಬಗೆಹರಿಸ್ತೀವಿ ಅಂತೇಳಿ. ಆಮೇಲೆ ನೋಡ್ತೀನಿ ಪೊಲೀಸ್ ಸ್ಟೇಷನ್ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಆಗ್ಯಾದ. ಏನು ಅಂದರೆ ಅಂಬೇಡ್ಕರ್ ಜಯಂತಿಗೆ ತೊಂದರೆ ಮಾಡಿದ್ದಾನೆ ಮತ್ತು ಆಡಳಿತಕ್ಕೆ ತೊಂದರೆ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡಿದ್ದಾನೆ ಅಂತೇಳಿ ನನ್ನ ವಿರುದ್ಧ 2ನೇ ಕಂಪ್ಲೇಂಟ್ ದಾಖಲಾಯಿತು. ಸರಿ, ಒಂದಾದ್ಮೇಲೆ ಇನ್ನೇನು ಮಾಡೋದು, ಇನ್ನೊಂದು ಕಂಪ್ಲೇಂಟ್ ಅಲ್ಲ, ಲೇಟಮ್ ಫೇಸ್ ಮಾಡೋಣ, ಅದೇನು ತೊಂದರೆ ಇಲ್ಲ ಅಂತೇಳಿ ಅದನ್ನು ಶುರು ಮಾಡಿದ್ವಿ. ಆ ನಂತರದಲ್ಲಿ ಏನಂದರೆ ಕೇಂದ್ರ ವಿಶ್ವವಿದ್ಯಾಲಯ ಉಳಿಸಿ ಕೋಮುವಾದ ಅಳಿಸಿ ಅಂತೇಳಿ ಒಂದು ದೊಡ್ಡ ಮಟ್ಟದ ಎಲ್ಲ ನಾಡಿನ ಕರ್ನಾಟಕದ ಎಲ್ಲ ಪ್ರಗತಿಪರರು ಮತ್ತು ಸಮಾನ ಮನಸ್ಕರ ಸ್ಪಂದಿಸಿ ಒಂದು ದೊಡ್ಡ ಮಟ್ಟದ 10,000 ಜನ ಸಿಕ್ಕಿನವರು ಮತ್ತು ಹೋರಾಟವನ್ನು ಕೂಡ ಮಾಡಿದರು. ಆ ನಂತರದಲ್ಲಿ ಏನಾಯಿತು ಅಂತಂದರೆ ವಿಶ್ವವಿದ್ಯಾಲಯಗಳೊಳಗಡೆ ಅವರು ಸರಸ್ವತಿ ಮೂರ್ತಿಯನ್ನು ಗ್ರಂಥಾಲಯದ ಒಳಗಡೆ RSSನ ಯಾರೋ ದಕ್ಷಿಣ ಕರ್ನಾಟಕದ ಅಥವಾ ಸೌತ್ ಇಂಡಿಯಾದವರು ಯಾರೋ ಮುಖ್ಯಸ್ಥರನ್ನು ಕರೆದು ಹೋಮ ಪೂಜೆಯನ್ನು ಮಾಡಿ ಸರಸ್ವತಿ ಮೂರ್ತಿಯನ್ನು ಉದ್ಘಾಟನೆ ಮಾಡಿದರು. ನಾವು ಮುಂಚಿತವಾಗಿ ಒಂದು ಪತ್ರ ಕೊಟ್ವಿ, ಸರ್ ಇದು ವಿಶ್ವವಿದ್ಯಾಲಯ ಜಗತ್ತಿನ ಜ್ಞಾನಕ್ಕೆ ತೆರಬೇಕಾಗಿದ್ದು ಮತ್ತೆ ವಿಶ್ವದ ಜ್ಞಾನವನ್ನು ವಿದ್ಯಾರ್ಥಿಗಳಲ್ಲಿ ಮುಡಿಸ್ಬೇಕಾಗಿರೋದು, ಮತ್ತೆ ನಾವು ಭೂತಕ್ಕೆ ಹೋಗ್ತಾ ಇದ್ವಿ. ನನಗೆ ದೇವೂರು ಸರ್ ಮಾತು ಉಲ್ಲೇಖ ಮಾಡಿದ್ದೆ, ನಾನು ಹಿಂದೆ ನಾನು ಗೌರಿ ಕಾರ್ಯಕ್ರಮದಲ್ಲಿ ದೇವೂರು ಮಾದೇವ ಸರ್ ಒಂದು ಮಾತನ್ನು ಹೇಳಿದ್ರು, ಭೂತವನ್ನು ಭವಿಷ್ಯತ್ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ. ಅಂದರೆ ಅವ್ರು ಹೇಳಿದ ಮಾತು ನನಗೆ ಇಲ್ಲಿ ಸ್ಪಷ್ಟತೆ ಸಿಕ್ತು. ಅಂದರೆ ಭೂತವನ್ನು ಭವಿಷ್ಯತ್ ಮಾಡ್ತಾ ಇದ್ದಾರೆ ಅಂತಂದರೆ ಏನು ಮನೋದರ್ಶನ ಶಾಸ್ತ್ರ ಹೇಳಿತು ಅನ್ನೋ ಆಯ್ತಲ್ಲ, ಅವೆಲ್ಲವನ್ನ ಭಾಳ ಡಿಪ್ಲೊಮೆಟಿಕ್ ಆಗಿ ಜಾರಿ ಮಾಡ್ತಾ ಇದ್ರು. ನಾವು ಪತ್ರ ಕೊಟ್ಟು, ಸರ್ ಇದನ್ನ ಸರಸ್ವತಿ ಮೂರ್ತಿ ಪ್ರತಿಷ್ಠಾಪನೆ ಬದಲಾಗಿ ನೀವು ಬೇಕಾದ್ರೆ ಜ್ಯೋತಿಬಾ ಫುಲೆ ಸಾವಿತ್ರಿಬಾಯಿ ಫುಲೆ ಅವ್ರು ಹೇಳ್ರಿ, ಇಲ್ಲ ಯಾವ ಬೇಡ ಅನ್ನೋದಾದ್ರೆ ಸರಸ್ವತಿ ಮೂರ್ತಿ ಬೇಡ, ಪುಸ್ತಕಗಳೆಲ್ಲ ಇರಲಿ ಅಂತ. ಅವ್ರು ನಮ್ಮ ಮಾತುಗಳನ್ನ ಯಾವುದು ಲೆಕ್ಕಕ್ಕೆ ತಗೊಳ್ಳೋದೇ ಪಾಪ ಒಳ್ಳೆ ಹೋಮ ಮಾಡಿ ಎಲ್ಲರಿಗೂ ಸ್ವೀಟ್ ಹಾಕಿ ವಿದ್ಯಾರ್ಥಿಗಳಿಗೆ ಊಟ ಹಾಕಿ ಒಂದಿಷ್ಟು ಊಟದ ಜೊತೆಗೆ ಅವ್ರಿಗೆಲ್ಲನೂ ಧರ್ಮದ ವಿಷಯ, ಜಾತಿಯ ವಿಷಯ, ಕೋಮುವಾದ ವಿಷಯವನ್ನು ಒಳ್ಳೆ ನೀಟಾಗಿ ಕ್ಯಾಂಪ್ ಥರ ಮಾಡಿ ತುಂಬಿ ಹೊರಗೆ ಹಾಕಿದ್ರು. ನಾವೆಲ್ಲ ವಿದ್ಯಾರ್ಥಿಗಳು ಅದನ್ನು ವಿರೋಧಿಸಿ ನಿಜವಾಗ್ಲೂ ವಿಶ್ವವಿದ್ಯಾಲಯ ಇರಬೇಕಾಗಿರುವಂಥದ್ದು ಸರಸ್ವತಿ ಮೂರ್ತಿ ಅಲ್ಲ, ನಾವೇನು ಸಿಂಬಲ್ ಆಫ್ ನಾಲೆಡ್ಜ್ ಅಂತ ಕರಿತಾ ಇದೀವಿ, ಜ್ಞಾನದ ಸಂಕೇತವಾಗಿ ನಾವು ಬಾಬಾ ಸಾಹೇಬ್ರನ್ನ ಇಲ್ಲಿ ನಾವು ಇಡ್ತೀವಿ ಅಂತೇಳಿ ನಾವೆಲ್ಲ ವಿದ್ಯಾರ್ಥಿಗಳು ಒಕ್ಕೂಟ ಏನು ಮಾಡಿದ್ವಿ ಅಂತಂದ್ರೆ ಆಡಳಿತ ಭವನದ ಮುಂದ್ಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ವಿ. ಅಲ್ಲಿಗೆ ನನ್ನ ಮೇಲೆ ಇನ್ನೊಂದು 3ನೇ ಕೇಸು ದಾಖಲಾಯಿತು. ಅಂದರೆ ವಿಶ್ವವಿದ್ಯಾಲಯದ ಮುಂದ್ಗಡೆ ಅನೈತಿಕವಾಗಿ ಬಾಬಾ ಸಾಹೇಬರ ಮೂರ್ತಿಯನ್ನು ಇಟ್ಟಿದ್ದಾರೆ. ನಾನು ಆವಾಗಲೇ ಕೇಳಿದೆ ವಿಷಯ, ಸರ್ 28 ಆರ್ಟಿಕಲ್ ಏನು ಹೇಳ್ತದೆ ಒಂದ್ಸರಿ ನೋಡ್ರಿ, UGC ಏನು ಹೇಳ್ತದೆ ಮತ್ತು ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಏನು ಹೇಳ್ತದೆ. ಯಾವುದೇ ವಿಶ್ವವಿದ್ಯಾಲಯ ಅಥವಾ ಶೈಕ್ಷಣಿಕ ಕೇಂದ್ರಗಳಲ್ಲಿ ಒಂದು ಧರ್ಮಕ್ಕೆ ಸಂಬಂಧಪಟ್ಟ ಮೂರ್ತಿಗಳನ್ನಾಗಲಿ ವಿಚಾರಗಳನ್ನಾಗಲಿ ಸಮಾವೇಶಗಳಲ್ಲಿ ಮಾಡಬಾರ್ದು ಅಂತ ಹೇಳ್ತದೆ. ನೀವು 28 ಆರ್ಟಿಕಲನ್ನೇ ಡಿಲೇ ಮಾಡಿರಿ. ಬಾಬಾ ಸಾಹೇಬ್ ಯಾವುದೇ ಧರ್ಮಕ್ಕಾಗಲಿ ರಿಲಿಜನ್ಗಾಗಲಿ ಮತ್ತೊಂದಕ್ಕಾಗಿ ಸಂಬಂಧಪಟ್ಟವರಲ್ಲ. ಸೊ ಅದು ಮಾಡಿದ್ರೆ ತಪ್ಪಿಲ್ಲ ಅಂತ ನಾವು ಸಮರ್ಥನೆ ಕೊಟ್ಕೊಂಡು ಅದನ್ನ ಸ್ಥಾಪನೆ ಮಾಡಿ ಅದು ಒಂದು ಕೇಸನ್ನ ನನ್ನ ಮೇಲೆ ಹಾಕಿದ್ರು. ನಂತರ AVP ವಿದ್ಯಾರ್ಥಿಗಳೇ ಸ್ವಾಮಿ ವಿವೇಕಾನಂದರಿಗೆ ಅವಮಾನ ಮಾಡಿ ಕೇರಳದ ಒಂದು ವಿದ್ಯಾರ್ಥಿಗೆ ಆದರ್ಶನ ವಿದ್ಯಾರ್ಥಿ ಮೇಲೆ ಕೋಮುವಾದ ಸಮಾಜ ಸೌಹಾರ್ದತೆ ಕೇಳುತ್ತಾನೆ ಅಂತೇಳಿ ವಿಶ್ವವಿದ್ಯಾಲಯ ಅವನ್ನ ಯಾರು ಮಾಡಿದಾರ ಏನು ಅಂತ ಸೂಕ್ತವಾಗಿ ತನಿಖೆ ಮಾಡಿದ್ರೆ ಅವನ ಮೇಲೆ ಏನು ಅಂತಂದ್ರೆ ಒಂದು ಕೇಸ್ ಹಾಕಿ ಅರೆಸ್ಟ್ ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ನಾವು ಅದ್ರ ವಿರುದ್ಧ ಎಲ್ಲ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ವಿ. ಈ ಎಲ್ಲ ಹೋರಾಟಗಳ ನಾಯಕತ್ವ ನಂದಕುಮಾರ್ ತಗೊಂಡಿದ್ದಾನೆ ಅಂತೇಳಿ 4ನೇ ಕೇಸನ್ನು ಕೂಡ ನನ್ನ ಮೇಲೆ ದಾಖಲು ಮಾಡಿದ್ದಾಯಿತು. ಈ 4 ಕೇಸ್ಗಳಲ್ಲಿ ಪ್ರತಿ ಸಲ ಫೋನ್ಗೆ ಏನಾದ್ರು ಬಂತು ಅಂತಂದ್ರೆ ಪೊಲೀಸರು ಫೋನ್ ಬಂದ್ರೆ ಸರ್ ಸರ್ ಇಲ್ಲ ಸರ್ ಸ್ಟೇಷನ್ ಬರಬೇಕು, ಒಂದು ಸೈನ್ ಮಾಡಿ ಹೋಗ್ಬೇಕು, ಅದು ನೋಡ್ತಾ ಇದೀವಿ, ಇನ್ನೂ ತನಿಖೆ ಇದೆ ಪ್ರತಿ ಸಲ. ಅದಾದ ನಂತರ ಇತ್ತೀಚಿನ ವರ್ಷ ನೀವು ಗಮನಿಸಿರ್ತೀರಿ ಸೋಷಿಯಲ್ ಮೀಡಿಯಾದಲ್ಲಿ ಸರಸ್ವತಿ ಪೂಜೆ ನಡೆದದ್ದು ನಮ್ಮ ಹತ್ರ. ಸರಸ್ವತಿ ಪೂಜೆಯನ್ನ ವಿರೋಧಿಸಿದ ಸಂದರ್ಭದಲ್ಲಿ ನಾನು ನೆಮ್ಮದಿಯಾಗಿ ಹೇಳಿದ್ರು ಮಲಗಿಲ್ಲ. ಬೇರೆ ಬೇರೆ ಅವ್ರನ್ನ ವಿರೋಧಿಸಿ ಬಂದಾದ ತರುವಾಯದಲ್ಲೇ ಅನೇಕ ಬೆದರಿಕೆ ಕರೆಗಳು.
ನೀನು ಅದ್ಯಾವುದು ಮಂಗಳೂರು, ಬೆಳ್ತಂಗಡಿ, ಶಿವಮೊಗ್ಗ ಈ ಥರದ ಅನೇಕ ಬೇರೆ 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 ಕಡೆಗಳಿಂದ ನೀನು ಹಿಂದೂ ವಿರೋಧಿ, ಧರ್ಮ ವಿರೋಧಿ ಆ ಕಮೆಂಟ್ಗಳು ನೋಡಿದ್ರೆ ಗೊತ್ತಿಲ್ಲ, ಕಾಂಗ್ರೆಸ್ ಪಕ್ಷ ವಕ್ತಾರನೂ ಅಲ್ಲ, ಕಾಂಗ್ರೆಸ್ ದಾರಿ ತಪ್ಪಿದ ಹಿಂದೂ ಕಾಂಗ್ರೆಸ್ ಆ ಥರದ ಎಲ್ಲ ಬೇರೆ ಬೇರೆ ಕಮೆಂಟ್ಗಳು ಬರೆಯೋದು, ಇವು ಪುನೀತ್ ಕೇರಳಿ ಅಂತ ನಾನ್ಸೆನ್ಸ್ಗಳು ಅಂತ ಬರಹಗಳ ಮೂಲಕ ಮತ್ತಷ್ಟು ಅದಕ್ಕೆ ಪ್ರೊವೋಕ್ ಮಾಡಿ ವಿದ್ಯಾರ್ಥಿಗಳನ್ನ ಪ್ರೊವೋಕ್ ಮಾಡಿದರು. ನಾನು ಯಾವಾಗ ಅಯ್ಯಪ್ಪ ಸ್ವಾಮಿ ಬಗ್ಗೆ ಮಾತಾಡಿದ್ದೆಲ್ಲ ಅದನ್ನ ಏನೋ ಚರ್ಚೆ ಮಾಡಿ ಅವನಿಗೆ RSS ಅಂದ್ರೆ ಅಥವಾ ABVP ಅಂದ್ರೆ ಹಿಂದೂಗಳಾದ್ರೆ ಭಯ ಇಲ್ಲ, ಅವನ ಹತ್ರ ಭಯ ಹುಟ್ಟಿಸ್ಬೇಕು ಅಂತೇಳಿ ರಾತ್ರಿ ನಾನು ಮಲಗಿರುವಾಗ ನನ್ನ ರೂಮ್ ಮೇಲೆ ಕಲ್ಲು ಹೋರಾಟ ಮಾಡಿದ್ರು. ಅದು ಯಾವ ರೀತಿ ಬಹುಶಃ ಡೋರ್ ಗಿರ್ ತೆಗೆದಿದ್ರೆ ನಾನು ಹೊಡಿಬೇಕಲ್ಲ ಇದರಲ್ಲಿ ಗೊತ್ತಿಲ್ಲ, ಆ ಥರ ಡೋರೆಲ್ಲ ರಾತ್ರಿ 2 ಗಂಟೆ ಕಲ್ಲು ಹೋರಾಟ ಮಾಡಿದ್ರು. ಅದು ನಾನು ಪೊಲೀಸ್ ಪ್ರಕರಣ ದಾಖಲು ಮಾಡಿದೆ. ಅದಾದ ಒಂದು ವಾರದಲ್ಲೇ ಮತ್ತೆ ನನಗೇನಂತಂದ್ರೆ ನನ್ನ ಗೋಡೆಗೆ, ನನ್ನ ರೂಮ್ ಗೋಡೆಗೆ ಪೋಸ್ಟ್ಗಳು ನಡೆಸಿದ್ರು, ನೀನು ವಿಶ್ವವಿದ್ಯಾಲಯದಲ್ಲಿ ಇರಬೇಡ, ಇರಲಿಲ್ಲ ಅಂದರೆ ನೀನು ಸಾಯಿಸ್ತೀವಿ, ಜೈ ಶ್ರೀರಾಮ್. ಆ ನಂತರದಲ್ಲಿ ನೀನು ಇನ್ನೂ ಏನು ನೋಡಿಲ್ಲ, ಇನ್ನು ಮುಂದೂ ನೋಡ್ಕೊಂತ ಹೋಗು, ಜೈ ಶ್ರೀರಾಮ್. ಅದು ಹಿಂದಿ ಮತ್ತು ಇಂಗ್ಲೀಷಲ್ಲಿತ್ತು. ಈ ಥರದ ಪೋಸ್ಟ್ಗಳನ್ನ ಅಂಟಿಸಿ ನನ್ನ ಬೆದರಿಸಕ್ಕೆ ಅವರು ಅನ್ಅಫಿಷಿಯಲ್ ಹಚ್ಚಿದ್ರು. ನಂತರದಲ್ಲಿ ವಿಶ್ವವಿದ್ಯಾಲಯ ನನ್ನ ರೂಮನ್ನು ಲಾಕ್ ಮಾಡಿ, ಏನು ಕೊಲೆ ರೇಪ್ ಮಾಡಿದ ಒಂದು ಬಾರ್ಡರ್ ಮಾಡೋದಕ್ಕೆ ಸಿಲ್ ಆಗ್ತಾರಲ್ಲ, ರೇಪ್ ಮಾಡಿದ್ರೆ ನನ್ನ ರೂಮ್ ಇವತ್ತಿಗೂ ಲಾಕ್ ಮಾಡಿ ತಾವು ಮಾಡೋದಕ್ಕೆ ತೊಗೊಂಡಿದ್ದಾರೆ. ಕೊಟ್ಟ ಕಾರಣ ಯಾರು ಇಲ್ಲ, ನಿಮ್ಮದು 5 years ಆಗ್ಯದ, PhD ಹಾಸ್ಟೆಲ್ಗೆ ಅವಕಾಶ ಇಲ್ಲ ಅಂತೇಳಿ ಅವ್ರು ಅನ್ಅಫಿಷಿಯಲ್ ನೋಟಿಸ್ ಹಚ್ಚಿದ್ರು. ಇವರು ಅಫಿಷಿಯಲ್ ನೋಟಿಸ್ ಅಂತೇಳಿ ನಾನು ರೂಮನ್ನು ವಶಕ್ಕೆ ಪಡ್ಕೊಂಡ್ರು. ಇವೆಲ್ಲ ವಿಶ್ವವಿದ್ಯಾಲಯದ ಒಳಗಡೆ ನಾನು ಉನ್ನತ ಶಿಕ್ಷಣಕ್ಕೆ ತೆರೆದುಕೊಂಡ ತರುವಾಯದಲ್ಲಿ ಅನುಭವಿಸಿದಂಥ ಸಂಘಟನೆಗಳು. ಇನ್ನೊಂದು ಆ ನಂತರದಲ್ಲಿ ಯಾರೋ ನನಗೂ ಪರಿಚಯ ಇಲ್ಲ, ಇಂಟೆಲಿಜೆನ್ಸಿ ಪೊಲೀಸ್ ಅಂತೇಳಿ ಸರಸ್ವತಿ ಇಶ್ಯೂ ಆದ ತಕ್ಷಣವೇ ಸ್ಥಳೀಯ ಪೊಲೀಸರು ಮತ್ತು ಇಂಟೆಲಿಜೆನ್ಸಿ ಯಾರೋ ಬಂದು, ಇಲ್ಲ ನಿಮಗೆ ಕೊಲೆ ಬೆದರಿಕೆ ಇದೆ, ದಯವಿಟ್ಟು ನೀವೆಲ್ಲೂ 10 ಗಂಟೆ ಮೇಲ್ಪಟ್ಟು ತಿರುಗಾಡಬಾರ್ದು, ಈ ರಾಮ ಜನ್ಮಭೂಮಿ ಯಾವುದೋ ಬಾಲರಾಮನ ಕಲ್ಲಿಗೆ ಜೀವ ಕೊಡೋ ಕಾರ್ಯಕ್ರಮ ಇರ್ತಲ್ಲ, ಆ ಕಲ್ಲಿಗೆ ಜೀವ ಕೊಡೋ ಕಾರ್ಯಕ್ರಮದ ಸಲುವಾಗಿ ಅದು ಮುಗಿಯೋವರೆಗೂ ಮತ್ತು ಎಲೆಕ್ಷನ್ ಮುಗಿಯೋವರೆಗೂ ನೀವೆಲ್ಲೂ ತಿರುಗಾಡಬಾರ್ದು, ನಿಮ್ಗೆ ಜೀವ ಬೆದರಿಕೆ ಇದೆ, ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತೀವಿ ಅಂತೇಳಿ ನನ್ನ ರೂಮಲ್ಲೇ ಕೂಡ ಹಾಕಿದ್ರು. ಸರಿ, ಇನ್ನೇನು ನನಗೆ ಒಬ್ಬ 10 ವರ್ಷ ಹೇಳಿದ್ಮೇಲೆ ಕೂಡ ಓಡಾಡ ಯಾಕಂತ ಸುಮ್ಮನೆ. ನಂತರದ 2 ದಿನ ನಂತರದಲ್ಲಿ ರಾಮನ ಅದು ಏನು ಕಲ್ಲಿಗೆ ಜೀವ ಕೊಡುವಂಥದ್ದು ಇನ್ನ ಒಂದು 3-4 ದಿನ ಇತ್ತೇನೋ, ಯಾರೋ ಡೆಲ್ಲಿಯಿಂದ ಇಂಟೆಲಿಜೆನ್ಸಿ ಬ್ಯೂರೋ ನಾವು ಅಂತ ಹೇಳ್ಕೊಂಡು ಬಂದು, ನಿಮ್ಗೆ ಕೊಲೆ ಬೆದರಿಕೆ ಇದೆ, ದಯವಿಟ್ಟು ನೀವು ಗುಲ್ಬರ್ಗ ಇರಬಾರ್ದು, ನಿಮ್ಮ ಊರಿಗೆ ನೀವು ಹೋಗ್ರಿ, ದಯವಿಟ್ಟು ಊರಿಗೆ ಹೋಗ್ಬೇಕು ಅಂದರು. ಅಲ್ಲ ಸರ್, ನಾನು ಕೊಲೆ ಬೆದರಿಕೆ ರಕ್ಷಣೆ ಕೊಡ್ರಿ, ನೀವು ನಾನು ಊರಿಗೆ ಕಳಿಸಿ ಊರಿಗೆ ಬಂದು ಹೊಡೆಯಲ್ಲ ಅನ್ನೋಕ್ಕೆ ಏನು ಗ್ಯಾರಂಟಿ ಇಲ್ಲ, ನಾವು ರಕ್ಷಣೆ ಕೊಡ್ತೀವಿ, ದಯವಿಟ್ಟು ನೀವು ಹೋಗ್ಬೇಕು. ಸರಿ ಸರ್, DSP ಅವ್ರು ಬಂದು ನಿಮ್ಮ ಜೊತೆ ಒಬ್ಬರು PC ಕಳಿಸ್ತೀವಿ, ದಯವಿಟ್ಟು ನೀವು ಹೋಗ್ರಿ, ಜೀಪಲ್ಲಿ ಹೋಗ್ರಿ. ಸರ್, ಜೀಪಲ್ಲಿ ಹೋದ್ರೆ ನನ್ನ ತಂದೆ ತಾಯಿಗೆ ಇದು ಯಾವುದು ಗೊತ್ತಿಲ್ಲ, ಅವ್ರು ಸರಿಯಾಗಿ ಡಾಂಬರ್ ಬಿದ್ದು ರೋಡು ನೋಡಿಲ್ಲ. ಸೊ ದಯವಿಟ್ಟು ನಾನು ಪೊಲೀಸ್ ವ್ಯಾನ್ ಬೇಡ, ನಾನು ಬೈಕ್ ಮೇಲೆ ಹೋಗ್ತೀನಿ, ಸಾಧ್ಯ ಆದರೆ ನಾನು ಬೈಕ್ ಮೇಲೆ ನಾನು ಹಿಂದೆ ಗಾಡಿ ತೊಗೊಂಡು ಬರ್ರಿ, ಇಲ್ಲ ಅಂತಂದರೆ ನನ್ನ ಜೊತೆಗೆ ನಾನು ಬೈಕ್ ಮೇಲೆ ಅವರು PC ಬರಲಿಬೇಕಾದ್ರೆ ಅವರು ನಂದು ಮರದ ಅತಿ ಆಯಿತು, ನಿನ್ನ ಬೈಕನ್ನ ಪೊಲೀಸ್ ವ್ಯಾನ್ ಫಾಲೋ ಮಾಡೋದ್ರ ಅರ್ಥ ಏನು? ಮತ್ತು ಇನ್ನೇನು ಮಾಡಲಿ ಸರ್, ನಾನು ಜೀಪಲ್ಲಿ ಬರೋಕ್ಕಾಗಲ್ಲ, ನಾನು ಅಪರಾಧಿ ಅಲ್ಲ, ನೀವು ನನ್ನ ಜೀಪಲ್ಲಿ ಕರ್ಕೊಂಡು ಹೋಗ್ತಿದ್ರೆ ನನ್ನ ಅಪ್ಪ ನಮ್ಮ ಅವ್ವ ಎದೆ ಹೊಡಿತಾರೆ, ಯಾವುದೋ ಗೊತ್ತಿಲ್ಲ, ಬರೋಕ್ಕಾಗಲ್ಲ ಅಂದೆ. ಪ್ರತಿ ಸ್ಟೇಷನ್ ದಾಟಿರೋ ಒಮ್ಮೆ PCಗಳು ಚೇಂಜ್ ಆಗಿ ಕೊನೆಯದಾಗಿ ಒಂದು ವಾರ ನಮ್ಮೂರಲ್ಲಿ ಇಟ್ಟರು. ಆ ಊರಲ್ಲಿ ಅದೆಲ್ಲ ಮುಗಿಸ್ಕೊಂಡು ಬಂದು ಕ್ಯಾಂಪರಲ್ಲಿ ನಾನು ವಿಶ್ವವಿದ್ಯಾಲಯಕ್ಕೆ ಬಂದೆ. ಬರೋಕ್ಕೆ ಬಂತ ಒಂದು 2 ದಿನ ಆದ ನಂತರದಲ್ಲಿ ಒಂದು RSSನ ಮೀಟಿಂಗ್ ಇತ್ತು ವಿಶ್ವವಿದ್ಯಾಲಯದಲ್ಲಿ. ನಾವೆಲ್ಲ ವಿದ್ಯಾರ್ಥಿಗಳು ಒಗ್ಗೂಡಿ ಕುಲಪತಿಗಳು ಭೇಟಿಯಾಗಿ, ಇದು ಸರ್ಕಾರಿ ಸ್ವಾಯತ್ತ ಸಂಸ್ಥೆ, ಇಲ್ಲಿ ನೀವು ಒಂದು ಸಂಘ ಪರಿವಾರದವರಿಗೆ ಮೀಟಿಂಗ್ ಮಾಡೋಕ್ಕೆ ಹೆಂಗೆ ಅವಕಾಶ ಕೊಡ್ತೀರಿ ಸರ್? ಹಂಗೆ ಕೊಡೋದಾದ್ರೆ ನಮಗೂ ಕೊಡ್ರಿ, ನೀವು ಒಬ್ರಿಗೆ ಕಣ್ಣು ಸುಣ್ಣ ಒಬ್ರಿಗೆ ಬೆಣ್ಣೆ ಮಾಡೋದು ಬೇಡ, ಅವ್ರಿಗೆ ಕೊಡ್ತೀರಿ ನಮಗೂ ಕೊಡ್ರಿ. ಇಲ್ಲ ಯಾರು ತೊಗೊಂಡು ಇದು ಮಾಡ್ತಾರೆ ನಾನು ಅವಕಾಶ ಕೊಡಲ್ಲ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿದರು. 5 ಗಂಟೆಗೆ ಇರೋದನ್ನು ಕ್ಯಾನ್ಸಲ್ ಮಾಡಿದರು. 5:30ಕ್ಕೆ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ಗಳು HOD ಪರ್ಮಿಷನ್ ಕೊಡ್ತಾರೆ ಮಾಡ್ಬೋದು ಅಂತ. ನಾವು ಅದನ್ನು ತೊಗೊಂಡು ಹೋದ್ವಿ. ಸರ್, ಕುಲಪತಿಗಳು ಮತ್ತು ಕುಲಸಚಿವರು ಹೈಯರ್ ಅಥಾರಿಟಿನೇ ಕ್ಯಾನ್ಸಲ್ ಮಾಡಿದ RSS ಪ್ರೋಗ್ರಾಮ್ನ ಒಬ್ರು HOD ಪರ್ಮಿಷನ್ ಕೊಡ್ತಾರೆ ಅಂದರೆ ನಿಮ್ಗಿನ್ನ ಅಧಿಕಾರ ಅವ್ರಿಗೆ ಇರ್ಬೋದು ಸರ್. ಬಹುಶಃ ನೀವು ಅವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅನ್ನೋದಾದರೆ ನಾವು ನಾಳೆ ಹೋರಾಟ ಮಾಡ್ತೀವಿ ಅಂತೇಳಿ ಒಂದು ಪತ್ರ ಕೊಟ್ಟು ಬಂದ್ವಿ. ನಾವು ನಿರೀಕ್ಷೆ ಇತ್ತು, ಎವಿಡೆನ್ಸ್ ಪ್ರಕಾರ ಕೊಟ್ಟಿದ್ದೀವಿ, ಏನಾದರೂ ಒಂದು ಕಮಿಟಿ ಮಾಡ್ಬೋದಾ ಅಂತ. ಅದ್ರ ಬೆಳಗ್ಗೆ ನೋಟಿಸ್ ಬಂತು ನಮಗೆ, ಏನು ಅಂದರೆ ನಂದಕುಮಾರ್ ವಿಶ್ವವಿದ್ಯಾಲಯ ಬಿಡಬಾರ್ದು, ಅವನ PhD ಕ್ಯಾನ್ಸಲ್ ಮಾಡಿವಿ ಅಂತೇಳಿ. ನಾನು ಗೇಟಿಗೆ ಹೋದೆ.
ಸೆಕ್ರೆಟರಿ ಆಫೀಸರ್ ಇಲ್ಲ ನೀವು ಬರಂಗಿಲ್ಲ, ಯಾಕ ಇಲ್ಲ ಹೈಯರ್ ಅಥಾರಿಟಿ ಹೇಳಿದ್ರು ನೀವು ಬಿಡಬಾರ್ದು. ಅಲ್ಲ ಸ್ವಾಮಿ, ನಾನು ಅಡ್ಮಿಷನ್ ಆದ, ನಾನು ರಿಸರ್ಚ್ ಸ್ಕಾಲರ್ ಹೌದಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ಡಿಫೈನ್ ಮಾಡಬೇಕು, ಗೈಡ್ ಡಿಫೈನ್ ಮಾಡಬೇಕು. ಯೂನಿವರ್ಸಿಟಿ ಇವ್ರು ಯಾರು ಡಿಫೈನ್ ಮಾಡಕ್ಕೆ ಬಾ ಒಂದ್ಸರಿ ಹೋಗಿ ಬೇಡ, ಇಲ್ಲ ಸರ್ ಬರೋದೇ ಇಲ್ಲ ಅಂತೇಳಿ ಹೋಮ್ ಗಾರ್ಡು, ಪೊಲೀಸು ಮತ್ತು ನಮ್ಮ ಸೆಕ್ರೆಟರಿಗಳು ಎಲ್ಲ ಹಿಡಿದು ನನ್ನ ಗೇಟಿಂದ ಹೊರಗೆ ಹಾಕಿದ್ರು. ಹಂಗೂ ಹಿಂಗೂ ಅವ್ರ ಜೊತೆ ಗುದ್ದಾಡಿ ವಿಭಾಗಕ್ಕೆ ಹೋದೆ. ಅಲ್ಲಿವರೆಗೂ ಫಾಲೋ ಮಾಡ್ಕೊಂಡು ಇಲ್ಲ ಇವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತ, ಏನಕ್ಕೆ PhD ಸಸ್ಪೆಂಡ್ ಅಲ್ಲ ಸಾರಿ PhD ಕ್ಯಾನ್ಸಲ್ ಆಗಿದೆ ಅಂತ, ದಯವಿಟ್ಟು ಅವ್ರು ಒಳಗೆ ಬರಬಾರ್ದು. ಅದನ್ನ ಕ್ಲಾರಿಫಿಕೇಶನ್ ನನ್ನ ವಿಶ್ವವಿದ್ಯಾಲಯ ಕೊಡ್ತದೆ, ಅಥವಾ ನನ್ನ ಗೈಡು ಮತ್ತೆ ಯಾರು ಕನ್ನಡ ವಿಭಾಗ ಕೊಡಬೇಕು, ನೀವಲ್ಲ, ದಯವಿಟ್ಟು ಹೋಗ್ರಿ ಅಂದಾಗ ನಮ್ಮ ಮುಖ್ಯಸ್ಥರು ಇಲ್ಲ ನಾವು ಅದನ್ನ ರಿಜಿಸ್ಟ್ರಿಗೆ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ರು. ಅದನ್ನು ವಿರೋಧಿಸಿ ಹೋರಾಟ ಮಾಡಿದ ಮೇಲೆ ಒಂದು ಪತ್ರ ಬಂತು, ಇಷ್ಟು ದಿನದ ಒಳಗಡೆ ನೀನು PhD ಮುಗಿಸ್ಕೊಂಡು ಹೋಗ್ಬೇಕು ಅಂತ. ಸರಿ, ಅದಕ್ಕೂ ಸಿದ್ಧವಾಗಿ ಇನ್ನೇನೋ ಇವ್ರ ಜೊತೆ ಗುದ್ದಾಡೋದು ಅಂತ ಅಂದೆ. ಆದರೆ ನನಗೆ ಇಷ್ಟೆಲ್ಲ ಮಾಡಿದ ನನಗೆ ಭಾಳ ಸಂಕಟ ಯಾವಾಗ, ಭಾಳ ನಾನು ವಿಚಲಿತನಾಗಿದ್ದು ಯಾವಾಗ ಅಂತಂದರೆ, ನಾನೆಲ್ಲ ಹೋರಾಟದ ಪ್ರಭಾವ ನನ್ನ ಕುಟುಂಬದ ಮೇಲೆ ಬಿದ್ದಾಗ. ನಾನು ಇಲ್ಲೇನು ಮಾಡಿದೆ, ಅದೆಲ್ಲವನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಂಥ ಕೆಲ RSS ನಂದಿರೋ ಅಥವಾ ಪುಡಾರಿಗಳನ್ನು ಕರೀತಾರೆ ಗೊತ್ತಿಲ್ಲ, ಸುಮ್ಮನೆ ಅಂಗಡಿಯಲ್ಲಿ ಕುಂತಂತ ನನ್ನ ಒಂದು ಸಣ್ಣ ಪಾನ್ಪಟ್ಟಿ ಅಂಗಡಿ ಕುಂತ ನನ್ನ ತಮ್ಮನ ಮೇಲೆ ಹೋಗಿ ಮಾರಣಾಂತಿಕ ಹಲ್ಲೆ ಮಾಡಿದರು. ನೀವೇ ಇವನೇ ನೋಡಿ, ಇವ್ರ ತಮ್ಮನ ನೋಡಿ ಹಿಂಗೆ ಮಾಡ್ತಾನ, ಇವ್ರ ಅಣ್ಣ ಅವನೇ ಅಂತೇಳಿ ನನ್ನ ಮೇಲೆ ಮಾಡೋಕ್ಕಾಗದ ಸಿಟ್ಟನ್ನು ಇಡೀ ಈ ಕಣ್ಮುಂಡೆ ಮೇಲೆ ಈ ಎಲು ಮುಡಿಯವರೆಗೂ ಕೂಡ ಹೊಡೆದ್ಬಿಟ್ರು. ಪೊಲೀಸ್ ಇಲಾಖೆಯನ್ನು ಕೂಡ ಹೆಂಗಂತಂದ್ರೆ, ಆ ಥರ ಇಂಜೂರ್ ಆಗ್ಯದ, ಕೇಸ್ ತಗೊಳ್ರಪ್ಪ ಅಂತ ನನ್ನ ತಾಯಿ ಸ್ಟೇಷನ್ಗೆ ಹೋದೆ, ಅವರಿಗೆಲ್ಲ MP MLA ಮಿನಿಸ್ಟರ್ ರೆಕಮೆಂಡ್ ಬೇಕು. ಅನ್ಯಾಯ ಆಗ್ಯದ, ದೌರ್ಜನ್ಯ ಆಗ್ಯದ, ಗಾಯಗಳಾಗ್ಯಾವ, ರಕ್ತ ಹರಿತದ ಅಂದ್ರೂ ಕೂಡ ಪೊಲೀಸರಿಗೆ ಪ್ರಕರಣ ದಾಖಲಿಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಪ್ರತಿ ಸಲ ನಮ್ಗೆ ಅನ್ಯಾಯ ಆದಾಗ ಏನಂದ್ರೆ ಮಿನಿಸ್ಟ್ರೇ ಹೇಳ್ಬೇಕು, ಇಲ್ಲ ಯಾರು MLA ಹೇಳ್ಬೇಕು, ಈ ಪೊಲೀಸ್ನವ್ರಿಗೂ ಕೂಡ ಒಂದು ಕೇಸ್ ದಾಖಲೆ ಮಾಡ್ಕೊಳ್ಳೋಕ್ಕೆ. ಆದರೆ ನಮ್ಮ ಮೇಲೆ ಹಾಕ್ಬೇಕಾದ್ರೆ ಭಾಳ ನೀಟಾಗಿ ಹಾಕ್ಬಿಡ್ತಾರೆ, ಹೇಳೋಕ್ಕಿಂತ ಮುಂಚೆ ಇವರೇ ಪ್ರಕರಣ ಮ್ಯಾಟ್ರ್. ಸೊ ಇದು ನನ್ನ ಕೊನೆ, ನಾನು ಡಿಸ್ಟರ್ಬ್ ಮಾಡಿರುವಂಥ, ನಾನು ಯಾವಾಗ ನನ್ನ ಕುಟುಂಬದಲ್ಲಿ ಬಂತು ಅವಾಗ ನಾನು ಸ್ವಲ್ಪ ವಿಚಿತ್ರನಾದೆ. ಏನು ಮಾಡೋದು ಇಷ್ಟೆಲ್ಲ ಆದರೂ ಕೂಡ ಈ ಥರ ಮನೆಗೆ ಆಯ್ತಲ್ಲ, ನಮ್ಮಪ್ಪ ನಮ್ಮವ್ವ ಹೋದಾಗ ಒಂದ್ಸರಿ ಏನಪ್ಪ ನಾವು ಯಾರಿಗೂ ಏನು ಅನ್ನೋದಿಲ್ಲ, ಏನು ಮಾಡಲ್ಲ, ನಾವಾಯ್ತು ನಮ್ಮ ಕೆಲಸ ಆಯಿತು, ಉಣ್ಣೋದಾಯ್ತು, ದುಡ್ದು ಸುಸ್ತಾಗಿರ್ತೀವಿ, ಮಕ್ಕಳದು ನಿಮ್ಮ ತಮ್ಮಗೆ ಹಿಂಗೆ ಮಾಡಿದ್ರಪ್ಪ. ESI ಹಾಸ್ಪಿಟ್ಲಿಗೆ ಹಾಕಿ 9 ದಿನಗಳ ಕಾಲ ನನ್ನ ತಮ್ಮನ ನಾನು ಇಲ್ಲಿ ನೋಡ್ಕೊಂಡು ಊರಿಗೆ ಹೋಗೋಷ್ಟೇನೆ ಇಲ್ಲೇನು ಕೇಸ್ ಆಗಿತ್ತು, ಅವ್ರು ಯಾರೋ ಭಾಳ ದೊಡ್ಡ ಮನುಷ್ಯರು, ಏನು ರವಿಕುಮಾರ ಯಾರೋ, ಅವ್ರು ಯಾರೋ ಫೋನ್ ಮಾಡಿ ಒಬ್ಬ ಮುಸ್ಲಿಂ ಹುಡುಗನ ಸಂಬಂಧ ಇಲ್ಲ ಎತ್ತರ ಕುಡಿದ್ರು ಅವನ್ನ ಮತ್ತು ನನ್ನ ತಮ್ಮನ ಇನ್ನೊಬ್ಬರನ್ನ ಸೇರಿಸಿ ST ಸಮುದಾಯದ ವಿದ್ಯಾರ್ಥಿಗಳಿಂದ ಅಟ್ರಾಸಿಟಿ ಕೇಸ್ ಕೌಂಟರ್. ಮತ್ತು ಆಮೇಲೆ ಇವ್ರು ಪೊಲೀಸರು ಫೋನ್ ಮಾಡ್ತಾರೆ, ಹಾಸ್ಪಿಟ್ಲಿಂದ ಬಂದ ತಕ್ಷಣ ನಿಮ್ಮ ತಮ್ಮನ ಅರೆಸ್ಟ್ ಮಾಡ್ಬೇಕ್ರಿ, ಆ ಕೌಂಟರ್ ಕೇಸ್ ಆಗ್ಯದ. ಈಗ ಕೌಂಟರ್ ಕೇಸಿಗೆ ಬಂದು ನಿಂತಿದೆ ನನ್ನ ಅನುಭವ. ಸೊ ಇಷ್ಟು ನಾನು ವಿದ್ಯಾರ್ಥಿಯಾಗಿ ಉನ್ನತ ಶಿಕ್ಷಣಕ್ಕೆ ತೆರೆದುಕೊಂಡ ತರುವಾಯದಲ್ಲಿ, ಯಾಕಂದ್ರೆ ಈ ಹೋರಾಟಕ್ಕೆ ಬಹಳ ಮುಖ್ಯವಾಗಿ ನಾನು ವೈಯಕ್ತಿಕ ಬದುಕಿನಲ್ಲಿ ಕೆಲ ಸಂಕಟಗಳಿಗೆ ತೆರೆದುಕೊಂಡು ನಾನು ಇದರಿಂದ ವಿಮುಖನಾಗಿದ್ದೆ. ಆದರೆ ನನಗೆ ಸಿದ್ಧಲಿಂಗ ಸರ್ ಈ ಸಂದರ್ಭದಲ್ಲಿ ನೆನೆಸಲೇಬೇಕು. ನನಗೆ ಅವ್ರ ಜೀವಂತ ಇದ್ದಾಗ ಫೋನ್ ಮಾಡಿ, ನಿನ್ನ ವೈಯಕ್ತಿಕ ಬದುಕಿನ ಸಂಕಟಗಳು ಮುನ್ನೆಲೆಗೆ ಬಂದರೆ ಸಮಾಜದ ಸಂಕಟಗಳ ಧ್ವನಿಯ ಅವೆಲ್ಲ ಹಿನ್ನೆಲೆಗೆ ಹೋಗ್ತಾವೆ, ಅನ್ನೋದು ತುಂಬ ಬೇಡ, ಅವು ಇರ್ತವೆ. ಹಂಗೇನೆ ನಾವು ಸಮಾಜದ ಸಂಕಟಗಳಿಗೆ ಧ್ವನಿ ಆಗಬೇಕು ಅನ್ನೋ ಮಾತನ್ನ ಅವ್ರು ಹೇಳಿದರು. ಆ ಮಾತಿ ಸಂದರ್ಭದಲ್ಲಿ ನೆನಪಿಗೆ ಬಂತು. ಈಗ ಇವರೆಲ್ಲ ಅನ್ಕೊಂಡ್ರಿ ಏನೋ ರೋಹಿತ್ ಬೆಂಬಲ ಮಾರ ಹೇಳ್ತಾನೆ ಬೇರೆ ಬೇರೆ ರೀತಿಯಲ್ಲಿ ಅಂತೇಳಿ. ಹಂಗಿಲ್ಲ, ನನ್ನದು ಯಾವಾಗಲೂ ಅಂಬೇಡ್ಕರ್ ಹೇಳಿಕೊಟ್ಟ ಮಾರ್ಗ, ಬುದ್ಧ ಬಸವ ಅಂಬೇಡ್ಕರ್ ಹೇಳಿಕೊಟ್ಟ ಮಾರ್ಗದಲ್ಲಿ ನಮ್ಮ ವಿಚಾರಗಳಿರ್ತವೆ. ಬಟ್ ನಮ್ಮಂಥ ಮನಸ್ಥಿತಿಗಳು ರೂಪುಗೊಳ್ಳಲಿಕ್ಕೆ ಬಹಳ ಮುಖ್ಯವಾಗಿ ನಾನು, ಯಾಕಂದ್ರೆ ಮುಖಸ್ಥಿತಿ ಅಂತಲ್ಲ, ಹೆಣ್ಗಳಲ್ಲಿ ಅಪ್ಪಿಗೆ ಸೋಮಶೇಖರ್ ಅಂತ ಸರ್ ಅವರು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಇನ್ನೂ ಆ ಥರದ ಮನಸ್ಥಿತಿಗಳು ಹೆಚ್ಚಾದಾಗ ಮಾತ್ರ ನಮ್ಮಂಥ ಮನಸ್ಥಿತಿಯ ಬದುಕಲಿಕ್ಕೆ ಸಾಧ್ಯ, ಉಳಿಲಿಕ್ಕೆ ಸಾಧ್ಯ. ಮತ್ತು ಈ ದೇಶಕ್ಕೆ ಏನಾದರೂ ಸಂಕಟ ಅನ್ನೋದಿದ್ದರೆ, ನಾನು ಈ ಮಾತು ನನ್ನ ಓದಿಗೆ ಮೀರಿರ್ಬೋದು ಗೊತ್ತಿಲ್ಲ, ನೀವು ಅವಲೋಕನ ಮಾಡಬೇಕು. ಈ ದೇಶಕ್ಕೆ ಏನಾದರೂ ಕಣಕ ಅನ್ನೋದಿದ್ರೆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರುಗಳಿದ್ದಾನೆ. ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಸರಿಯಾದ ದಾರಿ ತೋರದೇ ಇದ್ದರೆ ಎಲ್ಲ ವಿಶ್ವವಿದ್ಯಾಲಯದಿಂದ ವರ್ಷಕ್ಕೆ ಏನು PG PhD ನಮ್ಮ ಹತ್ರ ಬರ್ತಾರಲ್ಲ, ಎಲ್ಲರೂ ಕೋಮುವಾದ ವಿಷಬೀಜವನ್ನು ತಿಳಿಯಲಿಟ್ಟರೆ ಬರೋದು. ಈ ವ್ಯವಸ್ಥೆ ಕೇಂದ್ರ ವಿಶ್ವವಿದ್ಯಾಲಯ, ನಮ್ಮ ವಿಶ್ವವಿದ್ಯಾಲಯ ಅಟ್ಟೆ ಅಂತಲ್ಲ, ಎಲ್ಲ ಕೇಂದ್ರ ವಿಶ್ವವಿದ್ಯಾಲಯ ನಾನು ಗಮನಿಸಿದಾಗ, ನಮ್ಮ ಸ್ನೇಹಿತರು ಕಾಂಟ್ಯಾಕ್ಟ್ ಮಾಡಿದಾಗ ಎಲ್ಲ ಕೇಂದ್ರ ವಿಶ್ವವಿದ್ಯಾಲಯ ಹಾಗೆ ಆಗಿದ್ದಾವೆ.
ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರುಗಳು ಈಗಿನ ನಮ್ಮ ವಿಶ್ವವಿದ್ಯಾಲಯ ತಗೊಳ್ಳೋದಾದ್ರೆ 100ರಲ್ಲಿ 76-75 ಪ್ರೊಫೆಸರ್ಗಳು RSSನ ಹಿನ್ನೆಲೆಯಿಂದ ಬಂದಂಥವ್ರು. ಯಾರು ನಾವು ದಲಿತರು ಬೇರೆ ಬೇರೆ ಅಂತ ಇವರೆಲ್ಲ ಕೆಲವೊಂದು ಪ್ರಾಧಿಕಾರ ಎಲ್ಲರೂ ಅಂತಲ್ಲ, ಅವಕಾಶಕ್ಕಾಗಿ ಮತ್ತೊಂದಕ್ಕಾಗಿ ಬಾಬಾ ಸಾಹೇಬರು ಯಾವಾಗಲೂ ಗುಲಾಮರು ಅಂತ ಹೇಳಿದ್ರಲ್ಲ, ಅಂತ ಗುಲಾಮಗಿರಿಗೆ ಹೋಗಿರೋ ಮನಸ್ಥಿತಿಗಳು ಇರೋ ಕಾರಣಕ್ಕಾಗಿ ಇವತ್ತು ವಿಶ್ವವಿದ್ಯಾಲಯಗಳಿಂದ ಕೋಮುವಾದ ತೆಲೆ ತುಂಬಿಕೊಂಡು ಬರುವಂಥ ವಿದ್ಯಾರ್ಥಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಹಿರಿಯರೆಲ್ಲರೂ ಇದ್ದೀರಿ, ತಾವೆಲ್ಲ ಆಲೋಚನೆ ಮಾಡಬೇಕು. ಇಷ್ಟು ನನ್ನ ಅನುಭವ ಕಥನಗಳು. ಈ ಅನುಭವ ಕಥನಕ್ಕೆ ಅವಕಾಶ ಮಾಡಿಕೊಟ್ಟಂತ ಸುಳಿಬಾಯಿ ಸರ್ ಅವರಿಗೂ ಮತ್ತು ಅನುಪಮ ಮೇಡಮ್ ಅವರಿಗೂ ಧನ್ಯವಾದಗಳು ಹೇಳಿ ನನ್ನ ಮಾತಿಗೆ ಬರೋ ಮಾಡ್ತೀನಿ. ಜೈ ಭೀಮ್. ಇಲ್ಲಿಯವರೆಗೆ ತಮ್ಮ ಅನುಭವಗಳನ್ನು ನೀಡಿದಂಥ ಪಿ ನಂದಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ನಂದಕುಮಾರ್ ಅವರೇ, ನಿಮ್ಮ ಈ ಅನುಭವವನ್ನು ಬಹುತೇಕ ಗಂಟೆಗಳಾದರೂ ಸಾಲುದಿಲ್ಲ, ಬಹುತೇಕ ಒಂದು ದಿನಗಟ್ಟಲೆ ನಿಮ್ಮ ಅನುಭವ ಕೇಳಬೇಕಾಗುತ್ತೆ ನಾವು. ಅದಕ್ಕಾಗಿ ನೀವು ಅಂದರೆ ಇಂದಿನ ವಿಶ್ವವಿದ್ಯಾಲಯದ ಸ್ಥಿತಿ ಯಾವ ಥರ ಅಂತ ಇಲ್ಲಿವರೆಗೆ ಹೇಳಿದರು. ಪ್ರತಿಯೊಂದು ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಈ RSS ಅನ್ನುವಂಥದ್ದು ಒಳ ಹೊಕ್ಕಿಬಿಟ್ಟಿದೆ. ಅಧಿಕಾರ ವರ್ಗದಲ್ಲಿ ಸಹಿತ ಒಳಹೊಕ್ಕಿದೆ ಅಂತಕ್ಕಂಥ ಮಾತು ಅವ್ರ ಮಾತುಗಳಿಂದ ನಮ್ಗೆ ಗೊತ್ತಾಯಿತು. ಅದಕ್ಕೆ ಈ ತಮ್ಮ ಗಾಢ ಅನುಭವವನ್ನು ಹೇಳಿದಂಥ ಪಿ ನಂದಕುಮಾರ್ ಸರ್ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇಲ್ಲಿಗೆ ಈ ಗೋಷ್ಠಿಯು ಮುಕ್ತಾಯವಾಯಿತು. ಇನ್ನು ಮುಂದಿನ ಗೋಷ್ಠಿ ಸಮಾರೋಪ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ. ಬಿ ಶ್ರೀನಿವಾಸ್ ಸರ್